ನಮಸ್ಕಾರ ಸ್ನೇಹಿತರೆ, ನಿನ್ನೆಯಷ್ಟೇ ಭಯಂಕರ ಅಮಾವಾಸ್ಯೆ ಮುಗಿತು. ಇಂದಿನಿಂದ 3 ವರ್ಷಗಳಲ್ಲಿ ಆಗರ್ಭ ಶ್ರೀಮಂತರಾಗ್ತಕ್ಕಂಥ ರಾಜಯೋಗ ಈ 5 ರಾಶಿಯವರಿಗೆ ಕೂಡಿ ಬಂದಿದ್ದು, ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಸುರಿಮಳೆಯೇ ಸುರಿಯಲಿದ್ದು, ಶನಿದೇವನ ಕೃಪೆ ಇವರಿಗೆ ಸದಾಕಾಲ ದುಡ್ಡಿನ ಸುರಿಮಳೆ ಸುರಿಯುವಂತೆ ಮಾಡಲಿದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಅದಕ್ಕೂ ಮೊದಲು ನೀವಿನ್ನ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂತಂದರೆ ಈಗಲೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಈ ಒಂದು ಅಮಾವಾಸ್ಯೆ ಈ ವರ್ಷದ ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಈ ಅಮಾವಾಸ್ಯೆ ಮುಗ್ದಿದ್ದು ಮುಂದಿನ 3 ವರ್ಷಗಳಲ್ಲಿ ಈ 5 ರಾಶಿಯವರು ಆಗರ್ಭ ಶ್ರೀಮಂತರಾಗುವ ಯೋಗವನ್ನು ಪಡೆದುಕೊಳ್ತಾರೆ. ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಹೆಜ್ಜೆ ಹೆಜ್ಜೆಗೂ ಶನಿದೇವರ ಕೃಪಾ ಕಟಾಕ್ಷದಿಂದ ದುಡ್ಡಿನ ಸುರಿಮಳೆಯೇ ಇವರಿಗೆ ಸುರಿತದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರು ಯಶಸ್ಸನ್ನು ಪಡೆದುಕೊಳ್ಳೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಶನಿಯ ವಕ್ರದೃಷ್ಟಿ ಯಾರ ಮೇಲೆ ಬೀಳ್ತದೆಯೋ ಅವರು ಯಾವುದರಲ್ಲೂ ಕೂಡ ಸಿದ್ಧಿ ಹಾಗೂ ಫಲವನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಶನಿಯ ನೇರ ದೃಷ್ಟಿ ಇದ್ದಂಥವರು ಸಿದ್ಧಿ ಹಾಗೂ ಯೋಗ ಇತ್ಯಾದಿ ಫಲಗಳನ್ನು ಪಡೆದುಕೊಂಡು ಬಹಳ ಅದೃಷ್ಟವಂತರಾಗಿ ಜೀವನವನ್ನು ಸಾಗಿಸ್ತಾರೆ. ಮುಂದಿನ 3 ವರ್ಷಗಳು ಈ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನಗಳು ಅಂತ ಹೇಳಲಾಗ್ತಾ ಇದ್ದು, ಇವರ ಮನಸ್ಸು ಅನೇಕ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರೋದ್ರಿಂದ ನೀವು ಸಕಾರಾತ್ಮಕ ಪ್ರಯತ್ನಗಳನ್ನು ಮಾಡೋದ್ರಿಂದ ಹೆಚ್ಚಿಗೆ ಲಾಭವನ್ನು ಪಡಿತೀರಾ. ವೃತ್ತಿ ಜೀವನದಲ್ಲಿ ಲಾಭಗಳತ್ತ ನೀವು ಗಮನವನ್ನು ಹರಿಸೋದ್ರಿಂದ ವೃತ್ತಿ ಜೀವನದ ಹಾದಿಯಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆದುಕೊಂಡು ಮುಂದುವರಿತೀರಾ ಅಂತ ಹೇಳಲಾಗ್ತಾ ಇದೆ. ಕೌಟುಂಬಿಕ ವಿಷಯದಲ್ಲಿ ಶಾಂತಿ ಮತ್ತು ಸಂತೋಷ ಇರ್ತದೆ. ಎಲ್ಲ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ತುಂಬಿಕೊಂಡಿರುತ್ತೆ. ಇನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಅನುಕೂಲಕರ ಫಲಿತಾಂಶವನ್ನು ನೀವು ಪಡೆದುಕೊಳ್ತೀರಾ. ಮುಂದಿನ 3 ವರ್ಷ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಅಥವಾ ಓದು, ವಿದ್ಯಾಭ್ಯಾಸ ಯಾವುದೇ ಕಡೆ ನಿಮ್ಮ ಹೆಜ್ಜೆಯನ್ನು ಇಟ್ಟರೂ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದುಡ್ಡಿನ ಸುರಿಮಳೆ ನಿಮ್ಮದಾಗುತ್ತೆ. ಈ ಒಂದು ಭಯಂಕರ ಅಮಾವಾಸ್ಯೆಯ ನಂತರದ ದಿನ ನಿಮ್ಮನ್ನು ಆಗರ್ಭ ಶ್ರೀಮಂತರಾಗುವ ಯೋಗವನ್ನು ತಂದುಕೊಡುತ್ತೆ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನಿದೇವರ ಕೃಪಾ ಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತ ನೋಡೋದಾದರೆ ಧನುರಾಶಿ, ಕುಂಭರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.